ಸಂಸ್ಕೃತ ಭಾಷೆ ಒಂದು ಡಿವೈನ್ ಎನರ್ಜಿ. ಹಾಗೆ ನಾವು ಕಲ್ತಿದ್ದೀವಿ ಅಲ್ವಾ, ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ. ಈ ಎರಡು ಡಾಟ್ಸ್ನ ಕನೆಕ್ಟ್ ಮಾಡುವಂತ ಕೆಲಸಗಳನ್ನ ಈಗಿನ ಕಾಲದ ವಿಜ್ಞಾನಿಗಳು, ಆಧ್ಯಾತ್ಮಿಕ ಬೋಧಕರು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪ್ರಬುದ್ಧರು, ವಿದ್ಯಾವಂತರು, ಮಾಡರ್ನ್ ಅಂತ ತೋರಿಸ್ಕೊಳ್ಳೋದಿಕ್ಕೆ ಮರೆತು ಹೋದಂತ ಸಂಸ್ಕೃತವನ್ನ ಈಗಿನ ಕಾಲದಲ್ಲಿ ಆ ಭಾಷೆಗಿರೋ ಬ್ಯೂಟಿಗೆ, ಹಾಗೆ ಅದರ ಉಚ್ಚಾರಣೆಗೆ, ಸಾವಿರಾರು ಪದಗಳ ಅರ್ಥಗಳನ್ನ ಕೇವಲ ಸಣ್ಣ ಪುಟ್ಟ ಪದಗಳಲ್ಲಿ ಅಡಗಿಸೋ ಸಾಮರ್ಥ್ಯ ಇರುವಂತಹ ಸಂಸ್ಕೃತಕ್ಕೆ ಮಾರು ಹೋಗಿದ್ದಾರೆ. ಕಾಲದ ಯುವ ಜನತೆ ಸಂಸ್ಕೃತವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಪ್ರಚೋದಿಸ್ತಿದ್ದಾರೆ. ಸಂಸ್ಕೃತದ ಟ್ಯಾಟೂಗಳನ್ನು ಹಾಕಿಸ್ಕೋತಿದ್ದಾರೆ. ಅದು ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೊಡುತ್ತೆ ಅಂತಾನೋ ಅಥವಾ ಗುಡ್ ಲಕ್ ಚಾರ್ಮ್ ಅಂತಾನೋ ಸಂಸ್ಕೃತದ ಬ್ಲಿಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಈ ಸಂಸ್ಕೃತದ ಶ್ಲೋಕವನ್ನ ಪಠಣ ಮಾಡೋದ್ರಿಂದ ನಮಗೆ ಸ್ಪಿರಿಚುಯಲಿ, ಮೆಂಟಲಿ, ಫಿಸಿಕಲಿ ಅನೇಕ ಲಾಭಗಳಿದೆ. ಇದು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅವರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಅವರ ಫೋಕಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಅನೇಕ ಕೆಲಸಗಳಲ್ಲಿ ತೊಡಗಿರುವಂತಹ ಎಲ್ಲ ಪುರುಷರಿಗೂ ಮಹಿಳೆಯರಿಗೂ ಅವರ ಸ್ಟ್ರೆಸ್ ನ ರೆಡ್ಯೂಸ್ ಮಾಡೋದಿಕ್ಕೆ ಕೂಡ ಹೆಲ್ಪ್ ಆಗತ್ತೆ. ಹಾಗೆ ವೃದ್ಧಾಪ್ಯದಲ್ಲಿರೋರ್ಗೆ ನಿಮ್ಮ ದೇಹ ಮತ್ತೆ ಮನಸ್ಸನ್ನ ಸಮತೋಲನದಲ್ಲಿ ಇಡೋದಿಕ್ಕೆ ಸಹಾಯಕವಾಗುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಗಾಯತ್ರಿ ಮಂತ್ರ ಪಠಣ ಮಾಡಿ ಅಂತ ಹೇಳ್ತೀನಿ. ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಆ ಸಂಸ್ಕೃತದ ಗಾಯತ್ರಿ ಮಂತ್ರವನ್ನ ಪಠಣೆ ಮಾಡಿ ನಿಮ್ಮ ಮುಂದಿನ ಕೆಲಸಗಳಿಗೆ ನೀವು ತೊಡ್ಕೊಳ್ಳಿ. ಓಂ ಭೂರ್ಭುವ ಸ್ವಃ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದರಿಂದ ತುಂಬಾ ಲಾಭಗಳಿದಾವೆ. ಹರ ಹರ ಮಹಾದೇವ.